ಬ್ರೇಕ್ನ ನಂತರ ನ್ಯೂಸ್ ಲಂಚ್ಗೆ ಮತ್ತೆ ಸ್ವಾಗತ. ವ್ಯಕ್ತಿ ಗೌರವಕ್ಕೆ ಧಕ್ಕೆಯಾದ್ರೆ ಪಕ್ಷದಲ್ಲಿ ಉಳಿಯೋದಿಲ್ಲ ಅಂತ ಮಾಜಿ ಸಿಎಂ ಯಡಿಯೂರಪ್ಪ ಹೇಳಿದ್ದಾರೆ. ದಾವಣಗೆರೆಯ ಹೊನ್ನಾಳಿಯಲ್ಲಿ ಮಾತನಾಡಿದ ಅವರು, ನನ್ನ ಗೌರವಕ್ಕೆ ಧಕ್ಕೆ ಆಗ್ತಾ ಇರುವುದು ಅನುಭವಕ್ಕೆ ಬರ್ತಾ ಇದೆ ಎಂದರು. ಅಲ್ಲದೆ ಮತ್ತೊಂದು ಬಾರಿ ಸಿಎಂ ಆಗುವ ಆಸೆ ಇದೆ, ಜನತೆಯ ಆಶೀರ್ವಾದ ಮಾಡಿದ್ರೆ ಮತ್ತೆ ಸಿಎಂ ಆಗುವೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು. ಇದೇ ವೇಳೆ ಖಾತೆ ಮರು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ ಅವರು, ಸಚಿವ ಜಾರಕಿಹೊಳಿಗೆ ಹೆಚ್ಚುವರಿ ಖಾತೆ ನೀಡಿದ್ರೆ ರೇಣುಕಾಚಾರ್ಯಗೂ ಹೆಚ್ಚುವರಿ ಖಾತೆ ನೀಡಿ ಅಂತ ಆಗ್ರಹಿಸಿದ್ರು. ದೇವನಹಳ್ಳಿ ಬಳಿಯ ಜಮೀನು ಅಕ್ರಮ ಡಿನೋಟಿಫಿಕೇಷನ್ ಪ್ರಕರಣದಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಅವರನ್ನ ಬಂಧಿಸುವ ಅಗತ್ಯ ಇಲ್ಲ ಎಂದು ಲೋಕಾಯುಕ್ತ ಪೊಲೀಸರು ಹೈಕೋರ್ಟ್ಗೆ ತಿಳಿಸಿದ್ದಾರೆ. ಆಲಂ ಪಾಷಾ ಲೋಕಾಯುಕ್ತರಿಗೆ ಸಲ್ಲಿಸಿದ್ದ ದೂರಿನ ಹಿನ್ನೆಲೆಯಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದ್ರು. ಹೈಕೋರ್ಟ್ಗೆ ಹೇಳಿಕೆ ನೀಡಿದ ಲೋಕಾಯುಕ್ತ ಪರ ವಕೀಲರು, ಆರೋಪಿಗಳ ವಿರುದ್ಧ ಈಗಾಗಲೇ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಲಾಗಿದೆ, ಹೀಗಾಗಿ ಬಂಧಿಸಿ ವಿಚಾರಣೆ ನಡೆಸುವ ಅಗತ್ಯವಿಲ್ಲ ಅಂತ ಹೈಕೋರ್ಟ್ಗೆ ತಿಳಿಸಿದ್ರು. ಬಂಧನದ ಭೀತಿಯೇ ಇಲ್ಲದಿದ್ದಾಗ ನಿರೀಕ್ಷಣಾ ಜಾಮೀನಿನ ಅಗತ್ಯ ಇಲ್ಲ ಅಂತ ಅರ್ಜಿಯನ್ನು ಇತ್ಯರ್ಥಪಡಿಸಿತು. ಮಂಡ್ಯದಲ್ಲಿ ಕಾವೇರಿ ಹೋರಾಟ ಮತ್ತಷ್ಟು ತೀವ್ರಗೊಂಡಿದೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಖಂಡಿಸಿ ಇವತ್ತು ಕೂಡ ವಿವಿಧ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ವು. ಕನ್ನಡ ಸೇನೆ ಕಾರ್ಯಕರ್ತರು ಬೀದಿಗಿಳಿದು ಪ್ರತಿಭಟಿಸಿದ್ರು. ಸಂಜೆಯ ವೃತ್ತದಿಂದ ವಿಶ್ವೇಶ್ವರಯ್ಯ ಪ್ರತಿಮೆವರೆಗೂ ಉರುಳು ಸೇವೆ ಮಾಡಿ ಕಾವೇರಿ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ರು. ಮತ್ತೊಂದೆಡೆ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಮೈಸೂರು ಬೆಂಗಳೂರು ಹೆದ್ದಾರಿ ತಡೆದು ಪ್ರತಿಭಟಿಸಿದ್ರು. ರೆಬಲ್ ಸ್ಟಾರ್ ಅಂಬರೀಶ್ ಸಹ ಹೋರಾಟದ ಕಣಕ್ಕೆ ಧುಮುಕಿದ್ದಾರೆ. ಇದರೊಂದಿಗೆ ಪ್ರತಿಭಟನಾಕಾರರಿಗೆ ಸಾಥ್ ನೀಡಿದ್ದಾರೆ. ಆಗ್ತಾನೆ ಇದೆ. ಇದಕ್ಕೆ ನಮ್ಮ ಜನ ಇದರದ ಒಂದು ಪರಿಣಾಮ ಏನು ಅಂದ್ರೆ, ನಮ್ಮ ರೈತಾಪಿ ಪ್ರಾಣಿಗೆ ಅನ್ಯಾಯ ಆಗ್ತಾ ಇದೆ. ನಾವೇನು ಯಾರ ಮೇಲೂ ವಿರುದ್ಧ ಅಲ್ಲ, ಏನಿಲ್ಲ. ನಮ್ಮದು ಏನಿದೆ ಸತ್ಯಾಂಶ ಹೇಳ್ತಾನೆ ಬಂದಿದ್ದೀವಿ, ಆದ್ರೂ ನಮಗೆ ನ್ಯಾಯ ಸಿಗ್ತಾ ಇಲ್ಲ. ನೀರು ಅನ್ನೋದು ನಮ್ಗೆ ಇಲ್ವೇ ಇಲ್ಲ. ₹1 ಇದ್ದಾಗ ₹10 ಕೊಡಿ ಅಂದ್ರೆ ಎಲ್ಲಿಂದ ಕೊಡೋದು? ಬೆಂಗಳೂರಿನ ಅಂದವನ್ನ ಹಾಳುಗೆಡುತ್ತಾ ಇರುವ ಅನಧಿಕೃತ ಬ್ಯಾನರ್ಗಳ ವಿರುದ್ಧ ಬಿಬಿಎಂಪಿ ಸಮರ ಸಾರಿದೆ. ಇಂದಿನಿಂದ ಅನಧಿಕೃತ ಬ್ಯಾನರ್ಗಳ ತೆರವು ಕಾರ್ಯಾಚರಣೆ ಆರಂಭಿಸಲಿರುವ ಬಿಬಿಎಂಪಿ ನಗರದಲ್ಲಿ ಹಾಕಲಾಗಿರುವ ಅನಧಿಕೃತ ಬ್ಯಾನರ್ಗಳನ್ನು ತೆಗೆಯಲು ಪಣ ತೊಟ್ಟಿದೆ. ಹೈಕೋರ್ಟ್ ಸೂಚನೆಯಂತೆ ಫ್ಲೆಕ್ಸ್ಗಳ ತೆರವಿಗೆ ಮುಂದಾಗಿರುವ ಪಾಲಿಕೆ ಇಂತಹ ಬ್ಯಾನರ್ಗಳ ವಿಡಿಯೋ ಮಾಡಿ ನ್ಯಾಯಾಲಯಕ್ಕೆ ಸಲ್ಲಿಸುವುದಾಗಿ ಹೇಳಿದೆ. ಅಷ್ಟೇ ಅಲ್ಲದೆ ಫ್ಲೆಕ್ಸ್ ಹಾಕಿದವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸುವುದಾಗಿಯೂ ಬಿಬಿಎಂಪಿ ಆಯುಕ್ತ ರಜನೀಶ್ ಗೋಯಲ್ ಹೇಳಿದ್ದಾರೆ. ಗಣೇಶ ಬರ್ತಿದ್ದಾನೆ. ಈಗಾಗಲೇ ಹಬ್ಬದ ಸಿದ್ಧತೆಗಳು ಎಲ್ಲೆಡೆ ಭರ್ಜರಿಯಾಗಿ ನಡೆದಿವೆ. ಗಣಪತಿ ಹಬ್ಬವನ್ನೇನೋ ಸಂಭ್ರಮದಿಂದ ಮಾಡ್ತೇವೆ, ಆದರೆ ವಿಸರ್ಜನೆ ವೇಳೆ ಪರಿಸರವು ಮುಖ್ಯ ಅಲ್ವಾ? ಹೀಗಾಗಿ ಪರಿಸರ ಸ್ನೇಹಿ ಗಣೇಶನನ್ನೇ ಬೆಳೆಸೋಣ, ಉಳಿಸೋಣ. ಈಗ ಒಂದು ಬ್ರೇಕ್ನ ನಂತರ ನ್ಯೂಸ್ ಲಂಚ್ ಮತ್ತೆ ಮುಂದುವರಿಯುತ್ತೆ. ಗಣೇಶ ಹಬ್ಬ ಹತ್ರ ಬರ್ತಾ ಇದೆ. ಪ್ರತಿ ಏರಿಯಾದಲ್ಲಿ, ಪ್ರತಿ ರೋಡಲ್ಲಿ ಗಣೇಶ ಕೂರಿಸಿ ಪೂಜೆ ಮಾಡ್ತಾರೆ. ಗಣೇಶನಿಗೆ ವಿಘ್ನ ವಿನಾಶಕ ಅಂತಾರೆ. ಸೊ ರೋಡನ್ನು ಬ್ಲಾಕ್ ಮಾಡದೆ, ಜನರಿಗೆ ಟ್ರಾಫಿಕ್ಗೆ ತೊಂದರೆ ಕೊಡದೆ, ನೀವು ವಿಘ್ನ ಕೊಡದೆ ಈ ಸಲ ಒಂದು ನಿಜವಾಗಿ ವಿಘ್ನ ವಿನಾಶಕ ಗಣಪತಿನ ಆಚರಿಸಿ. ಎಲ್ರಿಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು.